ಕುಮಾರಣ್ಣನ ಫ್ಯಾಮಿಲಿ ಕಟ್ಟೋ ಇನ್ಕಮ್ ಟ್ಯಾಕ್ಸ್ ಗಿಂತ ನಾನು ಕಟ್ಟಿರೋ GST ಜಾಸ್ತಿ. ಕುಮಾರಣ್ಣ ನೀವೆಲ್ಲ ಫೈಲ್ ಮಾಡೋ IT-ಗಿಂತ ನನ್ನ GST ಜಾಸ್ತಿ. ನಂದು 2 ವಿದ್ಯಾಸಂಸ್ಥೆ ಇದೆ. ಒಂದು ಪರಿಶ್ರಮ ನೀಟ್ ಅಕಾಡೆಮಿ. ಪರಿಶ್ರಮ ನೀಟ್ ಅಕಾಡೆಮಿ ಅಂದ್ರೆ ಅದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ನಾನೊಂದು ಮಗು ಹತ್ರ 3 ಲಕ್ಷ ಫೀಸ್ ತಗೊಂಡ್ರೆ ಅದಕ್ಕೆ 54,000 GST ಕಟ್ತೀನಿ. ಕುಮಾರಣ್ಣನ ಫ್ಯಾಮಿಲಿ ಕಟ್ಟೋ ಇನ್ಕಮ್ ಟ್ಯಾಕ್ಸ್ ಗಿಂತ ನಾನು ಕಟ್ಟಿರೋ GST ಜಾಸ್ತಿ. ರಾಜ್ಯದ ಇನ್ಫಾರ್ಮೇಶನ್ ಕೇಳ್ತಾ ಇದ್ದೀನಿ. ಕುಮಾರಣ್ಣ ನೀವೆಲ್ಲ ಫೈಲ್ ಮಾಡೋ IT-ಗಿಂತ ನನ್ನ GST ಜಾಸ್ತಿ. ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಾನು 3 ಲಕ್ಷ ಫೀಸ್ ತಗೊಂತೀನಿ, ಅದಕ್ಕೆ 54,000 GST ಕಟ್ತೀನಿ. ಅದಾದ್ಮೇಲೆ ಒಂದು ಮಗುಗೆ ಒಂದು 20,000 ರೂಪಾಯಿ ಉಳಿಸ್ತೀನಿ ಅನ್ಕೊಳ್ಳಿ. ಆ 20,000 ರೂಪಾಯಿಗೆ ಮತ್ತೆ 25.1% ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ. ಅದಾದ್ಮೇಲೆ ಒಂದು ಮಗುಗೆ 10,000 15,000 ಉಳಿದ್ರೆ ಅದು ನನ್ನ ಪ್ರಾಫಿಟ್. ಇದು ಪ್ರೈವೇಟ್ ಲಿಮಿಟೆಡ್, ಇದು ಬೇರೆ. ಅಂದ್ರೆ ನಾನು ತಗೊಳ್ಳೋ 1 ಲಕ್ಷಕ್ಕೆ ಸರಿಸುಮಾರು 40,000 ಟ್ಯಾಕ್ಸ್ ಕಟ್ತೀನಿ. ಕುಮಾರಣ್ಣ ಟ್ಯಾಕ್ಸ್ ಕಟ್ತೀನಿ. ಇದು ಪ್ರೈವೇಟ್ ಲಿಮಿಟೆಡ್. ಇನ್ನೊಂದು ಪರಿಶ್ರಮ ಎಜುಕೇಶನ್ ಟ್ರಸ್ಟ್. ಈ ಟ್ರಸ್ಟ್ ಏನು ಅಂದ್ರೆ, ನೀವು ಕರ್ನಾಟಕದಲ್ಲಿ ಕಾನೂನು ಹೆಂಗಿದೆ ಅಂದ್ರೆ, ನೀವು PU ಕಾಲೇಜ್ ಮಾಡಬೇಕು ಅಂದ್ರೆ ನೀವು ಟ್ರಸ್ಟ್ ಅಲ್ಲೇ ಮಾಡಬೇಕು. ಇದು ಕಾನೂನು. ಸೊ ನಾನು ಕೆಲವು ವರ್ಷಗಳಿಂದ 5-6 ವರ್ಷದಿಂದ ನಾನು ಟ್ರಸ್ಟ್ ಓಪನ್ ಮಾಡ್ತೀನಿ. ಆ ಪರಿಶ್ರಮ ಎಜುಕೇಶನ್ ಟ್ರಸ್ಟ್ ಮುಖಾಂತರ ಕರ್ನಾಟಕ PU ಬೋರ್ಡ್ ಅಲ್ಲಿ ಪರಿಶ್ರಮ PU ಕಾಲೇಜ್ ಅಂತ ಪರ್ಮಿಷನ್ ತಗೊಂತೀನಿ. ಆ PU ಕಾಲೇಜ್ ಮಕ್ಕಳಿಗೆ ಕಾಲೇಜ್ ನಡೆಸ್ತೀನಿ. ಒಂದು 2,000-3,000 ಮಕ್ಕಳು ನಮ್ಮಲ್ಲಿ ಹಾಸ್ಟೆಲ್ ಇದ್ದಾರೆ. ಆ ಮಕ್ಕಳಿಗೋಸ್ಕರ ಬೆಂಗಳೂರು BBMP ಅಲ್ಲಿ 16 ಬಿಲ್ಡಿಂಗ್ಗಳಿಗೆ PG ಪರ್ಮಿಷನ್ ತಗೊಂಡಿದ್ದೀನಿ. RR ನಗರ ಬೆಂಗಳೂರು BBMP ಅಲ್ಲಿ ನಾನು 16 ಬಿಲ್ಡಿಂಗ್ಗೂ ಪರ್ಮಿಷನ್ ತಗೊಂಡಿರೋ, PG ಪರ್ಮಿಷನ್ ತಗೊಂಡಿರೋ ಬಿಲ್ಡಿಂಗ್ ಕಾಪೀಸ್ ಇದೆ, ಅಪ್ರೂವ್ ಕಾಪಿ ಇದೆ, ಕಾಲೇಜ್ ಪರ್ಮಿಷನ್ ಇದೆ. ನನಗೆ 800 ಅಡ್ಮಿಷನ್ ತಗೊಳ್ಳೋಷ್ಟು ಪರ್ಮಿಷನ್ ಸರ್ಕಾರ ಕೊಟ್ಟಿದೆ. ನಾನು MLA ಅನ್ನೋ ಕಾರಣಕ್ಕೆ ಕೊಟ್ಟಿಲ್ಲ. ನಾನೊಬ್ಬ ಪರಿಶ್ರಮ ಮುಖ್ಯಸ್ಥ, ನನಗೆ ಯೋಗ್ಯತೆ ಇರೋದಕ್ಕೆ ಕೊಟ್ಟಿದ್ದಾರೆ. ಇದು ಪರಿಶ್ರಮ ಟ್ರಸ್ಟ್. ಆ ಟ್ರಸ್ಟ್ಗೆ CA ಸೈಟ್ ಅಲಾಟ್ ಆಗಿದೆ. ಕುಮಾರಣ್ಣ ನಿಮ್ ತರ ಸಿಕ್ಕಿದ ಕಡೆ ಎಲ್ಲ ಕೈ ಚಾಚಿ ಎಲ್ಲದರಲ್ಲೂ 10%, 20%, 30%, 40%, ನೀವು ಬಿಜೆಪಿದು 40, ನಿಮ್ದು 45% ಎಲ್ಲ ತಗೊಂಡು ನಾವು 100 ಎಕರೆ ಜಮೀನು ಮಾಡಿಲ್ಲ. ನಾನು ಇಷ್ಟು ವರ್ಷ ಅಮಿತ್ ಶಾನ ಪ್ರಶ್ನೆ ಮಾಡ್ತೀವಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋರ್ಗೂ ಫೈಟ್ ಮಾಡ್ತೀವಿ. ನಾವೀಗ ನೀಟ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ರೆ ಅದನ್ನ ಕಟ್ಟಾಕ್ಬೇಕು ಅಂತ ಇಲ್ಲಿ ಯಾವ್ದಾವ್ದೋ ತೆಗಿತಾರೆ. ಯಾವತ್ತೂ ಇಲ್ಲದೆ ಇರೋದು ಇದೆ ಸರ್. ಸಡನ್ ಆಗಿ ಬೆಳಗ್ಗೆ ಕುಮಾರಣ್ಣ ಬೆಳಗ್ಗೆ ನಾನು ಸ್ವಲ್ಪ ಬೆಳೆದಿದ್ದೀನಿ ಅಂತ ನನಗೆ ಇವಾಗ ಅನಿಸ್ತಿದೆ. ನೀವು ಬೆಳಗ್ಗೆ ಎದ್ದು ನನ್ನ ಬಗ್ಗೆ ಟ್ವೀಟ್ ಮಾಡಿರೋದು ನೋಡಿದ್ರೆ ನಿಮ್ಮ JDS ಪೇಜಲ್ಲಿ ಅದೇನಣ್ಣ ಭೂತದ ಬಾಯಲ್ಲಿ ಭಗವದ್ಗೀತೆನ ನಾವೆಲ್ಲ ಸಿದ್ಧಗಂಗೆ ಮಠದಲ್ಲಿ ಓದಿರೋರು ಅಣ್ಣ. ಸಂಸ್ಕಾರದಿಂದ 40,000 ಸ್ಕ್ವೇರ್ ಫೀಟ್ ತಗೊಂಡಿದೀವಣ್ಣ. ಸಂಸ್ಕಾರ ಕಳ್ಕೊಂಡು